ಹಾಲು ಮತ್ತೆ ದುಬಾರಿ ಆಗ್ತಾ ಇದೆ. 2 ರೂಪಾಯಿ ಜಾಸ್ತಿ ಮಾಡಿದೆ ಸರ್ಕಾರ. ಅಂದರೆ ಈಗ 2 ರೂಪಾಯಿ ಜಾಸ್ತಿ ಮಾಡಿರುವಂಥದ್ದು ಅದು ಎಷ್ಟರ ಮಟ್ಟಿಗೆ ಪರಿಣಾಮ ಬೀರುತ್ತೆ ಏನು ಎತ್ತ ಅದರ ವಿವರಗಳನ್ನು ನಾವು ನಿಮಗೆ ಕೊಡ್ತಾ ಇದ್ದೀವಿ. ಗಾಯದ ಮೇಲೆ ಬರೆ, ಒಂದು ಅರ್ಥದಲ್ಲಿ ಬರೆಯ ಮೇಲೆ ಬರೆ. ಪೆಟ್ರೋಲು ಡೀಸೆಲ್ ಜಾಸ್ತಿ ಮಾಡಿದ್ದಾಯಿತು, ಈಗ ಹಾಲಿನ ದರ ಕೂಡ ಏರಿಕೆ ಆಗಿದೆ. ರಾಜ್ಯದ ಜನತೆಗೆ ಕೆಎಂಎಫ್ ದರದ ಬರೆ ಹಾಕಿದೆ. 2 ರೂಪಾಯಿ ಜಾಸ್ತಿ ಮಾಡಿದೆ. ನಾಳೆಯಿಂದಲೇ ಪರಿಷ್ಕೃತ ದರ ಜಾರಿಗೆ ಬರಲಿದೆ. ನಾಳೆ ನೀವೇನಾದರೂ 1 ಲೀಟರ್ ಹಾಲು ಕೊಳ್ಳಬೇಕು ಅಂತಂದರೆ 2 ರೂಪಾಯಿ ಎಕ್ಸ್ಟ್ರಾ ಕೊಡಬೇಕು ಅಂಥ ಸ್ಥಿತಿ. ಹಾಲಿನ ಬೆಲೆಯನ್ನು ಹೆಚ್ಚಿಗೆ ಮಾಡಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂಗೆ ಈಗ ವಿಪಕ್ಷಗಳಿಗಾಗಲೇ ಟೀಕೆ ಮಾಡಿವೆ. ತೈಲ ಬೆಲೆ ಏರಿಕೆ ಬೆನ್ನಲ್ಲೇ ಹಾಲಿನ ದರ ಕೂಡ ಜಾಸ್ತಿ ಆಗಿದೆ. ಲೀಟರ್ ಹಾಲಿಗೆ 2 ರೂಪಾಯಿ ಜಾಸ್ತಿ ಮಾಡಿದೆ ಕೆಎಂಎಫ್. ಸದ್ಯ 1 ಲೀಟರ್ ನಂದಿನಿ ಬೆಲೆ 42 ರೂಪಾಯಿ ಇದೆ. ಇನ್ನು ಮುಂದೆ 44 ರೂಪಾಯಿ ಕೊಡಬೇಕು ನೀವು. 44 ರೂಪಾಯಿ. ಇನ್ನು ಮೊಸರು ಮತ್ತಿತರ ಯಾವುದೇ ಹಾಲಿನ ಉತ್ಪನ್ನದ ದರ ಏರಿಕೆ ಆಗಿಲ್ಲ. ಸದ್ಯ 1 ಲೀಟರ್ ನಂದಿನಿ ಹಾಲಿನ ಬೆಲೆ 42 ರೂಪಾಯಿ ಇದೆ. ಇನ್ನು ಮುಂದೆ 1 ಲೀಟರ್ ಹಾಲಿಗೆ 44 ರೂಪಾಯಿ. ಬನ್ನಿ ಇದಕ್ಕೆ ಸಂಬಂಧಪಟ್ಟಂಗೆ ಕೆಎಂಎಫ್ ಅಧ್ಯಕ್ಷರು ಏನು ಹೇಳಿದ್ರು ನೋಡೋಣ. ಏನು ಪ್ರತಿದಿನ 1 ಲೀಟರ್ ಹಾಲನ್ನು ಏನು ನಾವು ಗ್ರಾಹಕರಿಗೆ ಕೊಡ್ತಾ ಇದ್ದೀವಿ ಅಂದರೆ 1000 ml ಏನು ಪ್ರತಿದಿನಕ್ಕೆ ನಾವು ಗ್ರಾಹಕರಿಗೆ 1 ಲೀಟರ್ಗೆ 42 ರೂಪಾಯಿ ಇದೆ. ನಾನು ಕರ್ನಾಟಕ ರಾಜ್ಯದ ನಮ್ಮ ನಂದಿನಿ ಬ್ರ್ಯಾಂಡ್ ಹಾಲು ಯಾರ್ಯಾರು ಗ್ರಾಹಕರು ಬಳಕೆ ಮಾಡ್ತಾರೆ ಆ ಗ್ರಾಹಕರಿಗೆ ತಮ್ಮ ಮೂಲಕ ನಾನು ವಿನಂತಿಯನ್ನು ಮಾಡ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಯಾರು ಕೂಡ ಇದರಲ್ಲಿ ದರ ಹೆಚ್ಚು ಮಾಡ್ತಾ ಇದೀವಿ ಅನ್ನೋದು ಭಾವನೆ ಯಾರಿಗೂ ಬರಬಾರದು. ನಮ್ಮ ದರ 42 ರೂಪಾಯಿ. ನಾವೇನು ಪ್ರತಿ 1 ಲೀಟರ್ ಹಾಲಿಗೆ 42 ರೂಪಾಯಿ ಏನು ಕೊಡ್ತಾ ಇದ್ದೀವಿ ಅದೇ 42 ರೂಪಾಯಿ. ನಾವು ದರವನ್ನು ಹೆಚ್ಚು ಮಾಡ್ತಾ ಇಲ್ಲ. ಅದಕ್ಕೆ ನಾವು 1 ಲೀಟರ್ಗೆ 1000 ml ಹಾಲಿರುತ್ತೆ, ಅದಕ್ಕೆ 50 ml ಹಾಲನ್ನು ನಾವು ಅಡಿಷನಲ್ ಆಗಿ 1050 ml ಹಾಲನ್ನು ನಾವು ಪಾಕೆಟಲ್ಲಿ ತಯಾರು ಮಾಡ್ತೀವಿ. ಅಂದರೆ ನಾವು ತೂಕ ಮಾಡಿದ್ರು ಅವ್ರು ಅಳತೆ ಮಾಡಿದ್ರು 1000 ml ಹಾಲಿರುತ್ತೆ. ಅದರಲ್ಲಿ ಆ 50 ml ಹಾಲಿನ ದರ 2 ರೂಪಾಯಿ 10 ಪೈಸೆ ಆಗುತ್ತೆ. ಆ 2 ರೂಪಾಯಿ 10 ಪೈಸೆ ಮಾತ್ರ ನಾವು 42 ರೂಪಾಯಿ ಇದ್ದಿದ್ದ ದರವನ್ನು 44 ರೂಪಾಯಿನ ನಾವು ನಾಳೆಯಿಂದ ಅದನ್ನು ಜಾರಿ ಮಾಡಬೇಕಂತೇಳಿ ನಾವು ಒಂದು ತೀರ್ಮಾನವನ್ನು ಮಾಡಿದ್ದೀವಿ. ಸೊ 42 ರೂಪಾಯಿ ಮತ್ತು 2 ರೂಪಾಯಿ 10 ಪೈಸೆ ಹಿಂದೆ 42 ರೂಪೀಸ್ ಇದೆ 1000 mlಗೆ. ಈಗ 50 ml ಹಾಲಿಗೆ 2 ರೂಪಾಯಿ 10 ಪೈಸೆ ಆಗುತ್ತೆ. 2 ರೂಪಾಯಿ 10 ಪೈಸೆ ಮತ್ತು 42 ರೂಪಾಯಿ ಎರಡೂ ಸೇರಿಸಿದ್ರೆ 44 ರೂಪಾಯಿ 10 ಪೈಸೆ ಆಗುತ್ತೆ. ನಾವು 10 ಪೈಸೆ ಕಡಿಮೆ ಮಾಡ್ತಾ ಇದ್ದೀವಿ. ಇನ್ನು ಈ ಬೇರೆ ಬೇರೆ ರಾಜ್ಯಗಳಿಗೆ ಹೋಲಿಕೆ ಮಾಡ್ಕೊಳ್ಳೋದು ಅಲ್ಲಿದೆ, ಅದಕ್ಕೋಸ್ಕರ ನಾವು ಇಲ್ಲಿ ಏರಿಸಿದ್ದೀವಿ. ಅದೆಲ್ಲ ಉದಾಹರಣೆ ಬರಲ್ಲ ಇಲ್ಲಿ. ಭೀಮಾನಾಯಕರು ಹೇಳ್ತಾರೆ ಬೇರೆ ರಾಜ್ಯಗಳ ಹಾಲಿಗಿಂತ 14 ರೂಪಾಯಿ ಕಡಿಮೆ ಇದೆ ನಮ್ಮಲ್ಲಿ ಅಂತ. ಯಾಕೆ ಕಡಿಮೆ ಕೊಟ್ಟಿದ್ರಿ ಇಲ್ಲಿ ತನಕ? ಹಂಗಾದ್ರೆ ಗುಜರಾತ್ನಲ್ಲಿ ಅಮೂಲ್ 56 ರೂಪಾಯಿ ಇದೆ ಪ್ರತಿ ಲೀಟರ್ಗೆ. ಅವ್ರು ಹೇಳಿರೋದು ನಾವು ತೋರಿಸ್ತಾ ಇದ್ದೀವಿ, ಒಂದಿಷ್ಟು ವಿವರಗಳನ್ನು ನಿಮಗೆ ಕೊಡ್ತಾ ಇದೀವಿ. ನಾವು ತಮಗೆಲ್ಲರಿಗೂ ಮನವಿ ಮಾಡೋದು, ಬೇರೆ ಹಾಲಿನ ದರವನ್ನು ತಾವು ಕಂಪೇರ್ ಮಾಡಿ ನಂದಿನಿ ಹಾಲಿನ ದರವನ್ನು ತಾವು ಹೋಲಿಕೆ ಮಾಡಬಹುದು. ಎಲ್ಲಾ ದರ ಹಾಲು ನಮ್ಗಿಂತ 12 ರೂಪಾಯಿ 13 ರೂಪಾಯಿ ಜಾಸ್ತಿ, 16 ರೂಪಾಯಿ ಜಾಸ್ತಿ ಇದೆ. ಈಗ ನೋಡಿ, ಆಂಧ್ರದಲ್ಲಿ 58 ರೂಪಾಯಿ ಇದೆ. ಇವತ್ತು ನಾವು 2 ರೂಪಾಯಿ ಜಾಸ್ತಿ ಮಾಡಿದ್ರು, 50 ml ಜಾಸ್ತಿ ಇದ್ರು ನಮ್ಮ ದರ ಇವತ್ತು 58ಕ್ಕೆ ಹೋಲಿಸಿದ್ರೆ 44 ರೂಪಾಯಿ, 14 ರೂಪಾಯಿ ಕಡಿಮೆ ಇದೆ. ಅಮೂಲ್ ನಾವು ಅಮೂಲ್ ಹೇಳ್ತಿರೋದು. ಸೊ ಅದೇ ಗುಜರಾತ್ ಅಲ್ಲಿ ಏನ್ ರೇಟ್ ಇದೆ? ಗುಜರಾತ್ ಅಲ್ಲಿ ಈಗ ತಮಗೆ ಕಂಟೆಕ್ಷನ್ ನಾನು ತಮ್ಮಲ್ಲಿ ಮನವಿ ಮಾಡೋದು, ಈಗ ಇದು ಇಟ್ ಇಸ್ ಅನ್ ಅನ್ಪ್ರೆಸಿಡೆಂಟೆಡ್ ಸಿಚುವೇಶನ್. ಅಂದ್ರೆ 15% ಹಾಲು ನಮಗೆ ರೈತರಿಂದ ಜಾಸ್ತಿ ಉತ್ಪಾದನೆ ಆಗ್ತದೆ. ನಾವು ಒಂದೇ ಒಂದು ಸಿಂಗಲ್ ಲೀಟರ್ ಹಾಲನ್ನು ಕೂಡ ರೈತರಿಂದ ವಾಪಸ್ ಕಳಿಸಲ್ಲ. ಅವರು 1 ಕೋಟಿ ಆಗಲಿ 1 ಕೋಟಿ 10 ಲಕ್ಷ ಆಗಲಿ 20 ಲಕ್ಷ ಆಗಲಿ ನಾವು ಯಾವ ಹಾಲನ್ನು ಕೂಡ ವಾಪಸ್ ಕಳಿಸ ರೈತನ ತೆಗೆದುಕೊಳ್ತೀವಿ. ತೆಗೆದುಕೊಂಡಾಗ ಅದನ್ನು ವಿಲೇವಾರಿ ಮಾಡಲಿಕ್ಕೆ ದಾರಿ ಬೇಕು ನಮಗೆ.
ವಿಲೇವಾರಿ ಮಾಡಬೇಕಾದ್ರೆ ನಾವು ಪ್ಯಾಕೆಟ್ ಹಾಲ್ ರೀತಿಯಾಗಿ ಹೆಚ್ಚು ಹಾಲನ್ನ ವಿಲೇವಾರಿ ಮಾಡಿದ್ರೆ ಹಾಲು ವಿಲೇವಾರಿ ಆಗುತ್ತೆ. ಆ ರೀತಿ ವಿಲೇವಾರಿ ಮಾಡಿ ಕನ್ವರ್ಷನ್ ಮಾಡಬೇಕು. ಕನ್ವರ್ಷನ್ ಮಾಡಿದ್ರೆ ಏನಾಗುತ್ತೆ, ಪೌಡರ್ ಅಕ್ಯುಮುಲೇಟ್ ಆಗುತ್ತೆ. ಪೌಡರ್ ಅಕ್ಯುಮುಲೇಟ್ ಆದರೆ ಇವತ್ತಿನ ಲೆಕ್ಕದಲ್ಲಿ ನಮಗೆ ಪ್ರತಿದಿನ 250 ಮೆಟ್ರಿಕ್ ಟನ್ ಪೌಡರ್ ಜನರೇಟ್ ಆಗ್ತದೆ. 250 ಮೆಟ್ರಿಕ್ ಟನ್, ಅದೇ 250 ಮೆಟ್ರಿಕ್ ಟನ್ ಪರ್ ಡೇ ಪೌಡರ್ ಜನರೇಟ್ ಆಗ್ತದೆ. ಈ 250 ಮೆಟ್ರಿಕ್ ಟನ್ ಪೌಡರ್ದು ಕ್ಯಾಪಿಟಲ್ ಏನಾಗುತ್ತೆ, ನಮಗೆ ಬ್ಲಾಕ್ ಆಗ್ಬಿಡುತ್ತೆ. ಕ್ಯಾಪಿಟಲ್ ಬ್ಲಾಕ್ ಆದ್ರೆ ಏನಾಗುತ್ತೆ, ನಾವು ಮಂತ್ಲಿ ಏನ್ ಪೇಮೆಂಟ್ ಕೊಡಬೇಕು ರೈತರಿಗೆ, ಆ ಸೈಕಲ್ ಮಿಸ್ ಆಗುತ್ತೆ. ಆ ಸೈಕಲ್ ಮಿಸ್ ಆದ್ರೆ ಏನಾಗುತ್ತೆ, 10 ದಿನ 15 ದಿನ ಪೇಮೆಂಟ್ 20 ದಿನ ಆಗುತ್ತೆ, 25 ದಿನಕ್ಕೆ ಆಗುತ್ತೆ, 30 ದಿನಕ್ಕೆ ಹೋಗುತ್ತೆ ಪೇಮೆಂಟ್. ಆ ಕಾರಣನ ಅವಾಯ್ಡ್ ಮಾಡ್ಲಿಕ್ಕೋಸ್ಕರ ಫ್ರೆಶ್ ಮಿಲ್ಕ್ ಸೆಗ್ಮೆಂಟ್ ಅಲ್ಲಿ ಎಷ್ಟು ನಾವು ಜಾಸ್ತಿ ಡಿಸ್ಪೋಸ್ ಮಾಡ್ತೀವಿ ಅಷ್ಟು ಒಳ್ಳೇದು. ಈ ಉದಾಹರಣೆಗೆ ಇಲ್ಲಿ ಮಾತ್ರ ನಾವು ಕ್ರಮ ತೆಗೆದುಕೊಂಡಿಲ್ಲ. ನಿಮಗೆ ಮುಂಬೈ ಮಾರ್ಕೆಟ್ ತೆಗೆದುಕೊಂಡ್ರೆ ಹೊಸದಾಗಿ 6 ಡಿಸ್ಟ್ರಿಬ್ಯೂಟರ್ಸ್ ಅಪಾಯಿಂಟ್ ಮಾಡಿದ್ದೀವಿ. ನಾವು ತೋರಿಸ್ತಾ ಇದೀವಿ ಎಲ್ಲೆಲ್ಲಿ ಎಷ್ಟೆಷ್ಟು ಬೆಲೆ ಇದೆ ಅನ್ನುವಂಥದ್ದು. ಕೇರಳದಲ್ಲಿ 52 ರೂಪಾಯಿ ಇದೆ ನೋಡಿ, ನಮ್ಮ ರಾಜ್ಯದಲ್ಲಿ ಅಷ್ಟೊಂದಿಲ್ಲ. ಇವ್ರು ಹೇಳ್ತಿರುವಂಥದ್ದು ಒಂದು ಕಾರಣ ಇದು. ಜೊತೆಗೆ ಸಂಬಂಧಪಟ್ಟಂಥ ಅಧಿಕಾರಿ ಅವ್ರು ಹೇಳ್ತಾ ಇದ್ರು, ಈ ಹಾಲಿನ ಉತ್ಪನ್ನ ಜಾಸ್ತಿ ಆಗಿದೆ, ಹೀಗಾಗಿ ಏನು ಅಂತಂದರೆ ಹಾಲನ್ನು ತೊಗೊಂಬಂದು ಇಟ್ಕೊಳ್ಳೋಕ್ಕಾಗಲ್ಲ, ನಾವು ಪೌಡ್ರ್ ಮಾಡಬೇಕು. ಈಗಲೇ ನಮ್ಮದು 250 ಮೆಟ್ರಿಕ್ ಟನ್ ಪೌಡ್ರ್ ಆಗುತ್ತೆ. ಏನು ಮಾಡಬೇಕು ನಾವು ಆ ಪೌಡ್ರನ್ನ? ಅದಕ್ಕೋಸ್ಕರ ಏನು ಅಂದರೆ ನಾವು ಅದನ್ನು ಸರಿದೂಗಿಸ್ಬೇಕು ಅಂತಂದರೆ ರೈತರಿಗೆ ಕೊಡಬೇಕಾಗಿರುವಂಥ ಹಣ, ಆ ಸೈಕಲನ್ನು ಮಿಸ್ ಮಾಡಬಾರ್ದು ಅನ್ನೋದಾದರೆ ನಾವು ಬೆಲೆ ಜಾಸ್ತಿ ಮಾಡಬೇಕು ಅಂತ. ಬೇರೆ ಮಾರ್ಗಗಳಿಲ್ವಾ ಸ್ವಾಮಿ? ಜನರಿಗೆ ಬರೆ ಹಾಕೋದೇ ನೀವು ಈ ಮಾರ್ಗನ. ನೀವು ಒಂದು ಉತ್ಪಾದನೆ ಆಗಲಿಲ್ಲ, ಹಾಲು ಜಾಸ್ತಿ ಅಂತಂದ್ರೂ ಜಾಸ್ತಿ ಬೆಲೆ, ಉತ್ಪಾದನೆ ಜಾಸ್ತಿ ಆಗಿದೆ ಸ್ವಾಮಿ, ಅದಕ್ಕೋಸ್ಕರ ಅದೇನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ನಮಗೆ, ಹೀಗಾಗಿ ನಾವು ಬೆಲೆ ಜಾಸ್ತಿ ಮಾಡ್ತಾ ಇದ್ದೀವಿ ಅಂತ. ಒಟ್ಟು ಬೆಲೆ ಜಾಸ್ತಿ ಮಾಡೋಕ್ಕೆ ಒಂದು ಕಾರಣ ನಿಮಗೆ ಇದು. ಬನ್ನಿ ಇದಕ್ಕೆ ಸಂಬಂಧಪಟ್ಟ ಭೀಮಾ ನಾಯ್ಕ ಏನು ಹೇಳಿದ್ರು ನೋಡೋಣ. ಭೀಮಾ ನಾಯಕರವರು ಸದ್ಯ ನನ್ನ ಜೊತೆಲಿದ್ದಾರೆ. ಸರ್, ಇದು ಯಾವ ಲಾಜಿಕ್ಕು ಅನ್ನೋಂಥದ್ದಂದರೆ 50 ml ಅನ್ನು ಕೊಟ್ಟು 2 ರೂಪಾಯಿ ಗ್ರಾಹಕರಿಂದ ಪಡ್ಕೊಳ್ತೀವಿ ಅನ್ನೋಂಥದ್ದು ಲಾಜಿಕ್ಕು ಏನಿಲ್ಲ. ಸೊ ಈಗ KMFನ ಇತಿಹಾಸದಲ್ಲಿ 94,47,000 ಶೇಖರಣೆ ಆಗಿತ್ತು. ಅದು ಇನ್ನು ಇಲ್ಲಿವರೆಗೂ 20-30 ವರ್ಷದಲ್ಲಿ ನಾವು ಅಂಕಿಅಂಶನ ನೋಡೋದಾದರೆ ಏರಿಕೆ ಆಗಿಲ್ಲ. ಇವತ್ತಿನ ನಮ್ಮ ಒಂದು ದಿನದ ಶೇಖರಣೆ ನಮ್ಮ ಕರ್ನಾಟಕ ಹಾಲು ಮಂಡಳದ 98,17,000. ಇನ್ನೇನು ನಾವು ಇನ್ನೊಂದು ವಾರದಲ್ಲಿ ನಾವು 1 ಕೋಟಿ ಲೀಟರ್ ಹಾಲಿಗೆ ನಾವು ಒಂದು ದಿನಕ್ಕೆ 1 ಕೋಟಿ ಲೀಟರ್ ಹಾಲನ್ನು ಸಂಗ್ರಹಣೆ ಆಗ್ತಕ್ಕಂಥದ್ದಕ್ಕೆ ನಾವು ಕಾಲನ್ನು ಇಡ್ತಾ ಇದ್ದೀವಿ. ಸೊ ಇದು ಭಾಳ ಖುಷಿಯ ವಿಚಾರ. ಇದಕ್ಕೆ ನಾನು ಇಡೀ ಕರ್ನಾಟಕ ರಾಜ್ಯದ 27 ಲಕ್ಷ ರೈತರೇನಿದ್ದಾರೆ ಅವರಿಗೆ ನಾನು ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ಸೊ ಇಲ್ಲಿ ಪ್ರತಿದಿನಕ್ಕೆ 30 ಲಕ್ಷ ಲೀಟರ್ ನಾವು ಪೌಡ್ರಿಗೆ ಕಳಿಸ್ತಾ ಇದ್ದೀವಿ. ಸೊ ಹಾಗಾಗಿ ಪೌಡ್ರಿಗೆ ಹೋದರೆ ಸೊ ನಮಗೆ ಲಾಸ್ ಆಗುತ್ತೆ. ಸೊ ಹಾಗಾಗಿ ನಾವು 50 ml ಹಾಲನ್ನು ನಾವು ಈಗ 42 ರೂಪಾಯಿ ನಾವು ದರವನ್ನು ಜಾಸ್ತಿ ಮಾಡ್ತಾ ಇಲ್ಲ. ನಾನು ತಮ್ಮ ಮೂಲಕ ಗ್ರಾಹಕರಿಗೆ ನಾನು ವಿನಂತಿ ಮಾಡ್ತಾ ಇದ್ದೀವಿ, ನಾವು 1 ಪೈಸೆ ಕೂಡ ನಾವು 42 ರೂಪಾಯಿ ಇರ್ತಕ್ಕಂಥ 1 ಲೀಟರ್ ನಂದಿನಿ ಹಾಲು 1 ಪೈಸೆ ಕೂಡ ನಾವು ಜಾಸ್ತಿ ಮಾಡ್ತಾ ಇಲ್ಲ, ದರ ಏರಿಕೆ ಮಾಡ್ತಾ ಇಲ್ಲ. ಏನು 50 ml ಹಾಲನ್ನು ಏನು ನಾವು ತಮಗೆ ಕೊಡ್ತಾ ಇದ್ದೀವಿ, 1000 ml ಇದ್ದಿದ್ದ ಹಾಲು 1050 ml ಕೊಡ್ತಾ ಇದೀವಿ. ಅದಕ್ಕೆ 2 ರೂಪಾಯಿ 10 ಪೈಸೆ ಆಗುತ್ತೆ. 10 ಪೈಸೆ ಕಡಿಮೆ ಮಾಡಿನೇ ನಾವು 44 ರೂಪಾಯಿ ತಗೊಂಡು KMF ಹೊರೆ ಆಗುತ್ತೆ ಅಂತೇಳಿ 50 ml ಹಾಲನ್ನ ಕೊಟ್ಟು ಗ್ರಾಹಕರಿಂದ 2 ರೂಪಾಯಿ ಪಡ್ಕೊಂಡ್ರೆ ಗ್ರಾಹಕರಿಗೆ ಹೊರೆ ಆಗೋದಿಲ್ವಾ? ತಿಂಗಳಲ್ಲಿ ಒಂದು 100-200 ರೂಪಾಯಿ ಅವ್ರಿಗೆ ಹೊರೆ ಆಗತ್ತಲ್ವಾ ಅನ್ನೋಂಥ ಮಾತುಗಳನ್ನು ಈಗಾಗಲೇ ಗ್ರಾಹಕರು ಕೇಳಲಿಕ್ಕೆ ಶುರು ಮಾಡಿದ್ದಾರೆ. ಅಲ್ಲ, ಗ್ರಾಹಕರಿಗೆ ಹೊರೆ ಆಗ್ತಕ್ಕಂಥ ಪ್ರಶ್ನೆನೇ ಉದ್ಭವ ಆಗೋದಿಲ್ಲ. ನಾವು 50 ml ಹಾಲು ಕೊಡ್ತಾ ಇದ್ದೀವಿ, ಆ 50 ml ಹಾಲಿಂದ ಕಾಸ್ಟ್ ತೊಳ್ತಾ ಇದ್ದೀವಿ. ನಾವು ಜಾಸ್ತಿ ಏನು ರೇಟು ಗ್ರಾಹಕರಿಂದ ತೊಳ್ತಾ ಇಲ್ಲ, ಗ್ರಾಹಕರಿಂದ ಏನು ನಾವು ಜಾಸ್ತಿ ಹಣವನ್ನು ತೊಳ್ತಾ ಇಲ್ಲ. 50 ml ಹಾಲಿಂದು ಮಾತ್ರ ನಾವು ತೊಳ್ತಾ ಇದೀವಿ ಅಷ್ಟೇ. ಸರ್, ಅಂದ್ರೆ ಹಿಂದೆ ಹಾಲಿನ ದರ ಹೆಚ್ಚಳ ಮಾಡಿದಂಥ ಸಂದರ್ಭದಲ್ಲಿ ಕೂಡ ರೈತರಿಗಾಗಿ ಇದು ಅನ್ನೋಂಥ ಮಾತುಗಳನ್ನು ಹೇಳಿದ್ರಿ. ಈ ಬಾರಿ ಏನಾದರೂ ಈ 2 ರೂಪಾಯಿ ಹೆಚ್ಚಳದಲ್ಲಿ ರೈತರಿಗೆ ಏನಾದರೂ ಪ್ರೋತ್ಸಾಹ ಧನ ಈ ಥರದ್ದು ಏನಾದ್ರು ಸಿಗತ್ತಾ ಅಂತ? ಹಿಂದೆ ಯಾವುದೇ ಸಂದರ್ಭದಲ್ಲಿ ದರವನ್ನು ಹೆಚ್ಚು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆ ಹಣವನ್ನು ನೇರವಾಗಿ ರೈತರಿಗೆ ಹೋಗೋದು, ಹಿಂದೆ ಮಾಡಿದಂಥ ಸಂದರ್ಭದಲ್ಲಿ ರೈತರಿಗೆ ಹೋಗುತ್ತೆ, ಮುಂದೆ ನಾವು ದರವನ್ನು ಹೆಚ್ಚು ಮಾಡ್ತಕ್ಕಂಥ ಸಂದರ್ಭದಲ್ಲಿ ರೈತರಿಗೆ ಹೋಗುತ್ತೆ. ಈ 2 ರೂಪಾಯಿ ಕೂಡ 50 ml ಹಾಲೇನು ಕೊಡ್ತಕ್ಕಂಥ ರೈತರಿಂದ ಅವರಿಗೆ ಈ ಹಣ ಹೋಗುತ್ತೆ. ಇದಕ್ಕೆ KMF ಆಗಲಿ ಒಕ್ಕೂಟಕ್ಕೆ ಯಾರಿಗೂ ಹೋಗಲ್ಲ, ಎಲ್ಲ ರೈತರಿಗೆ ಹೋಗೋದು. ಇನ್ನು ಲಾಭ, ತಾವು ಕೂಡ ಹೇಳಿದ್ರಿ ಆವಾಗಲೇ ಪ್ರಾಡಕ್ಟ್ಗಳಿಂದ ನಮಗೆ ಲಾಭ ಬರುತ್ತೆ, ಹಾಲಿಂದ ಲಾಭ ಬರೋದಿಲ್ಲ ಅಂತ.